ಕಾರ್ ಹುಣ್ಣಿಮೆಯ ದಿನ ನಡೀತು ಹೋರಿ ಅವಘಡ. ಪಟಾಕಿ ಹಚ್ಚಿದ್ದಕ್ಕೆ ಎರಡು ಕೋಮುಗಳ ನಡುವೆ ದೊಡ್ಡ ಗಲಾಟೆ. ಕಾರ್ ಹುಣ್ಣಿಮೆಯಂದು ಹೋರಿ ಓಡಿಸುವ ವೇಳೆ ಪಟಾಕಿ ಹಚ್ಚಿದ್ದಕ್ಕೆ ದೊಡ್ಡ ಗಲಾಟೆಯೊಂದು ಹಾವೇರಿಯಲ್ಲಿ ನಡೆದು ಹೋಗಿದೆ ಕಣ್ರಿ. ಶಾಂತವಾಗಿ ಭಾವೈಕ್ಯತೆಯಿಂದ ನಡೆಸಬೇಕಾಗಿದ್ದ ಹೋರಿ ಓಡಿಸುವ ಸ್ಪರ್ಧೆ ಮುಸ್ಲಿಂ ಮತ್ತು ಹಿಂದೂಗಳ ಗಲಾಟೆಗೆ ಕಾರಣವಾಯಿತು ನೋಡಿ. ಇಲ್ಲಿನ ಮುಸ್ಲಿಂ ಸಮುದಾಯದ ಯುವಕರು ಹಿಂದೂಗಳ ಮೇಲೆ ಕುಡುಗೋಲಿನಿಂದ ಹಲ್ಲೆಗೆ ಮುಂದಾಗಿದ್ರು. ಈ ಗಲಾಟೆ ಎಷ್ಟರ ಮಟ್ಟಿಗೆ ಇತ್ತಂದ್ರೆ ಈ ಘಟನೆಯಲ್ಲಿ 8ಕ್ಕೂ ಹೆಚ್ಚಿನ ಮಂದಿಗೆ ಗಂಭೀರ ಗಾಯಗಳಾಗಿವೆ. ಬೈದಿ ಬೈ ಇಂಥದೊಂದು ಘಟನೆ ಹಾನಗಲ್ ತಾಲೂಕಿನ ನರೇಗಲ್ ಗ್ರಾಮದಲ್ಲಿ ನಡೆದು ಹೋಗಿದೆ. ಕಾರ್ ಹುಣ್ಣಿಮೆಯ ದಿನ ಹೋರಿ ಬೆದರಿಸುತ್ತಿದ್ದ ವೇಳೆ ಘಟನೆ. ಗ್ರಾಮದ ಮಸೀದಿ ಬಳಿ ಬಂದಿದ್ದ ಹೋರಿ ಬಗ್ಗೆ ಮುಸ್ಲಿಮರ ತಗಾತೆ. ಪಟಾಕಿ ಸಿಡಿಸಿ ಹಿಂದೂ ಯುವಕರು ಹೋರಿ ಓಡಿಸ್ತಿದ್ರು. ಸಾಕಷ್ಟು ಜನರು ಇದನ್ನ ಸಂತೋಷದ ಕ್ಷಣಗಳನ್ನ ನೋಡ್ತಾ ಅನುಭವಿಸ್ತಾ ಇದ್ರು. ಹೋರಿ ಒಂದು ಓಡಿ ಮಸೀದಿ ಬಳಿ ಬಂದಿತ್ತು. ಯುವಕರು ಜೋರಾಗಿ ಹೋರಿ ಓಡಿಸಬೇಕಾದ್ರೆ ಯುವಕರ ನಿಯಂತ್ರಣ ತಪ್ಪಿ ಹೋರಿ ಮಸೀದಿ ಬಳಿ ಓಡಿ ಬಂದಿದೆ ನೋಡಿ. ಆಗಲೇ ಎರಡು ಸಮುದಾಯದ ಮಧ್ಯೆ ಕಿರಿಕ್ ಶುರುವಾಗಿದೆ. ಹೋರಿ ಬಿಡಬೇಡಿ, ಕಟ್ಟಿ ಹಾಕಿ ಎಂದು ಸ್ಪರ್ಧೆಯನ್ನ ನಿಲ್ಲಿಸಿ ಅಂತ ಮುಸ್ಲಿಂ ಸಮುದಾಯದ ಮಂದಿ ಎಳೆದಿದ್ರು. ಆದ್ರೆ ಈ ರೀತಿ ಹೋರಿ ಓಡಿಸುವ ಸ್ಪರ್ಧೆ ಪ್ರತಿ ವರ್ಷವೂ ನಡೆಸೋದು ಇಲ್ಲಿನ ವಾಡಿಕೆ ಕಣ್ರಿ. ಆದ್ರೆ ಇದು ಮಾತಿಗೆ ಮಾತು ಬೆಳೆದು ದೊಡ್ಡ ಗಲಾಟೆಗೆ ಕಾರಣವಾಯಿತು. ಮುಸ್ಲಿಂ ಯುವಕರು ಕುಡುಗೋಲು ತಂದು ಹಿಂದೂಗಳ ಮೇಲೆ ದಾಳಿ ಮಾಡಿದ್ರು. ಇದರಿಂದ ಎರಡು ಕೋಮುಗಳ ನಡುವೆ ನಡೆದ ಗಲಾಟೆ ಉದ್ವಿಗ್ನ ಸ್ಥಿತಿಗೆ ಬಂದು ತಲುಪಿತು. ಸದ್ಯ ಹಿಂದೂ ಯುವಕರು ಮುಸ್ಲಿಂ ಯುವಕರ ಮೇಲೆ ಹಲ್ಲೆಗೆ ಬಂದಿದ್ದಾರೆಂದು ಆರೋಪಿಸಿ ದೂರನ್ನ ನೀಡಿದ್ದಾರೆ. ಅದೇ ರೀತಿ ಹಲ್ಲೆಯ ದೃಶ್ಯಾವಳಿಗಳು ಪೊಲೀಸರಿಗೆ ಲಭ್ಯವಾಗಿವೆ. ಹೋರಿ ಹಿಂದೆ ಬಂದಿದ್ದ ಲೋಹಿತ್, ಜಯಪ್ಪ ಎಂಬತ್ತರನ್ನ ಮುಸ್ಲಿಂ ಯುವಕರು ಥಳಿಸಿದ್ದಾರೆ. ಇದರಿಂದ ಗಾಯಗೊಂಡ ಸ್ನೇಹಿತರನ್ನ ನೋಡಿ ಹಿಂದೂ ಯುವಕರು ಕೂಡ ಕೆಂಡಾಮಂಡಲರಾಗಿದ್ದಾರೆ. ಎರಡು ಕೋಮಿನ ನಡುವಿನ ಗಲಾಟೆಯಿಂದಾಗಿ ಹೋರಿ ಹಬ್ಬದ ಖುಷಿಯನ್ನೇ ಈ ಬಾರಿ ಕಿತ್ತುಕೊಂಡಂತಾಗಿದೆ. ಬಿಗ್ ಟಿವಿ ಕರ್ನಾಟಕ, ಹಾವೇರಿ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.